ಅಕ್ಕಿ ಅಕ್ಕಿ ಬಲ ಮಗೈತಿ. ಪುತ್ತೂರಿನಲ್ಲಿ ಮತ್ತೊಂದು ಹತ್ಯೆಯಾಗಿದೆ. ಕಲ್ಲೇಗ ಟೈಗರ್ಸ್ ಎನ್ನುವ ಹುಲಿವೇಷ ತಂಡದ ಮೂಲಕ ಪ್ರಸಿದ್ಧಿ ಪಡೆದಿದ್ದ ತಂಡದ ಮುಖ್ಯಸ್ಥ ಅಕ್ಷಯ್ ಕಲ್ಲೇಗ ಹತ್ಯೆಯಾಗಿದೆ. ನವೆಂಬರ್ 6ರ ತಡರಾತ್ರಿ ಸುಮಾರು 11:30 ವೇಳೆಗೆ ಅಕ್ಷಯ್ಗೆ ಆಪ್ತ ಸ್ನೇಹಿತರಾಗಿದ್ದವರೇ ಹಲ್ಲೆ ನಡೆಸಿ ಹತ್ಯೆ ಮಾಡಿದ್ದಾರೆ. ಪುತ್ತೂರು ನೆಹರು ನಗರ ಜಂಕ್ಷನ್ನಲ್ಲಿ ಘಟನೆ ನಡೆದಿದ್ದು, ರಾತ್ರೋರಾತ್ರಿ ನಡೆದ ವಿದ್ಯಮಾನಕ್ಕೆ ಪುತ್ತೂರು ಬೆಚ್ಚಿ ಬಿದ್ದಿದೆ. ಅಕ್ಷಯ್ ಕಲ್ಲೇಗ ಕಬಕರ್ ಗ್ರಾಮದ ಕಲ್ಲೇಗ ಶೇವಿರೆ ನಿವಾಸಿ. ಪ್ರಸ್ತುತ ಕಲ್ಲೇಗ ಕಲ್ಕುಡ ದೈವಸ್ಥಾನದಲ್ಲಿ ಚಾಕ್ರಿಯವರಾಗಿರುವ ಚಂದ್ರಶೇಖರ ಗೌಡರ ಪುತ್ರ. ಹಿಂದೆ ಪುತ್ತೂರಿನಲ್ಲಿ CPC ಪೆಟ್ರೋಲ್ ಪಂಪ್ನಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದ ಅಕ್ಷಯ್ ಬಳಿಕ ಹುಲಿವೇಷದಲ್ಲಿ ಪ್ರಸಿದ್ಧಿ ಪಡೆದಿದ್ರು. ಇತ್ತೀಚಿನ ಕೆಲ ವರ್ಷಗಳಿಂದ ಕಲ್ಲೇಗ ಟೈಗರ್ಸ್ ಎನ್ನುವ ಹುಲಿವೇಷ ತಂಡವನ್ನು ಆರಂಭಿಸಿ ಮುನ್ನಡೆಸ್ತಾ ಇದ್ದ ಅಕ್ಷಯ್ ಈ ಮೂಲಕ ಸಾಕಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದರು. ಹುಲಿವೇಷ ಸ್ಪರ್ಧೆಗಳು, ಆಟೋಟ, ಕ್ರೀಡಾಕೂಟಗಳಲ್ಲಿ ಅಕ್ಷಯ್ ನೇತೃತ್ವದ ತಂಡ ಸಕ್ರಿಯವಾಗಿ ಭಾಗವಹಿಸ್ತಾ ಇತ್ತು. ಕಳೆದ ಬಾರಿಯ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಕೂಡ ಕಲ್ಲೇಗ ಟೈಗರ್ಸ್ ತಂಡ ಭಾಗವಹಿಸಿದ್ದು, ಅದು ಅಲ್ಪ ವಿವಾದಕ್ಕೂ ಕಾರಣವಾಗಿತ್ತು. ಈ ಬಾರಿಯೂ ನವರಾತ್ರಿ ಸಂದರ್ಭದಲ್ಲಿ ಕಲ್ಲೇಗ ಟೈಗರ್ಸ್ ವತಿಯಿಂದ ಪಿಲಿಯೇಸ ಎನ್ನುವ ಹೆಸರಿನಲ್ಲಿ ಹುಲಿವೇಷ ತಂಡ ಪ್ರದರ್ಶನವನ್ನು ನೀಡಿತ್ತು. ಜೊತೆಗೆ ಕರಾವಳಿಯ ಹಲವೆಡೆ ನಡೆದ ಹುಲಿವೇಷ ಕುಣಿತ ಸ್ಪರ್ಧೆಯಲ್ಲಿ ತಂಡ ಭಾಗವಹಿಸಿತ್ತು. ಅಂದಹಾಗೆ ಅಕ್ಷಯ್ ಕೊಲೆಗೆ ಕಾರಣವಾಗಿದ್ದು ಬೈಕ್ ಅಪಘಾತದ ಒಂದು ಪುಟ್ಟ ವಿಚಾರ. ನವೆಂಬರ್ 6ರಂದು ಸಂಜೆ ವೇಳೆಗೆ ನೆಹರು ನಗರ ಬಳಿ ನಡೆದ ಬೈಕ್ ಅಪಘಾತದಲ್ಲಿ ಗಾಯಗೊಂಡಿದ್ದ ಪಾದಾಚಾರಿ ವಿದ್ಯಾರ್ಥಿಯೊಬ್ಬನಿಗೆ 2,000 ರೂಪಾಯಿ ಪರಿಹಾರ ನೀಡುವ ವಿಚಾರದಲ್ಲಿ ಉಂಟಾದ ವಾದ ವಿವಾದ ಅಕ್ಷಯ್ ಕೊಲೆಯಲ್ಲಿ ಪರ್ಯಾವಸನಗೊಂಡಿದೆ. ಆರಂಭದಲ್ಲಿ ಫೋನ್ ಮೂಲಕ ಆರಂಭಗೊಂಡ ಸಂಭಾಷಣೆ ಕೊನೆಗೆ ವಿಕೋಪಕ್ಕೆ ಹೋಗಿ ರಾತ್ರಿ 11:35ರ ಸುಮಾರಿಗೆ ಅಕ್ಷಯ್ ಕಲ್ಲೇಗ ಅವರನ್ನು ನೆಹರು ನಗರ ಜಂಕ್ಷನ್ನಲ್ಲಿ ಮಾರಕಾಸ್ತ್ರಗಳಿಂದ ಕಡಿದು ಹತ್ಯೆ ಮಾಡಲಾಗಿದೆ. ಪುತ್ತೂರಿನ ಪಡೀಲು ನಿವಾಸಿ ಮನೀಶ್, ಖಾಸಗಿ ಬಸ್ ಚಾಲಕನಾಗಿದ್ದ ಬನ್ನೂರು ಕೃಷ್ಣನಗರ ನಿವಾಸಿ ಚೇತನ್, ಬನ್ನೂರು ನಿವಾಸಿ ಮಂಜುನಾಥ ಯಾನೆ ಹರಿ ಮತ್ತು ಇವರ ಜೊತೆಗಿದ್ದ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ SC ಘಟಕದ ಅಧ್ಯಕ್ಷ ಕೇಶವ ಪಡೀಲ್ ಈ ಕೃತ್ಯವನ್ನು ಎಸಗಿದ್ದಾರೆ. ನವೆಂಬರ್ 6ರಂದು ಸಂಜೆ ವೇಳೆಗೆ ಖಾಸಗಿ ಬಸ್ ಒಂದರ ಕಂಡಕ್ಟರ್ ಆಗಿರುವ ಶಿವಪ್ರಸಾದ್ ಎಂಬವರು ಮಂಗಳೂರು ಕಡೆಯಿಂದ ಪುತ್ತೂರು ಕಡೆಗೆ ಚಲಾಯಿಸಿಕೊಂಡು ಬರ್ತಾ ಇದ್ದ ಬೈಕ್ ವಿವೇಕಾನಂದ ಕಾಲೇಜಿನ ವಿದ್ಯಾರ್ಥಿ ಕೇರಳ ಮೂಲದ ವಿನ್ಯಾಸ್ ಎಂಬವರಿಗೆ ಡಿಕ್ಕಿ ಹೊಡೆದಿತ್ತು. ಇದರಿಂದ ಗಾಯಗೊಂಡ ವಿನ್ಯಾಸ್ ಅವರನ್ನು ಅಕ್ಷಯ್ ಕಲ್ಲೇಗ ಮತ್ತು ಸ್ನೇಹಿತರು ಪುತ್ತೂರು ಮಹಾವೀರ ಆಸ್ಪತ್ರೆಗೆ ದಾಖಲಿಸಿದರು. ಅಲ್ಲಿ ಚಿಕಿತ್ಸೆ ಕೊಡಿಸಿದ ಬಳಿಕ ಅಪಘಾತ ಎಸಗಿದ ಬೈಕ್ ಸವಾರ ಶಿವಪ್ರಸಾದ್ಗೆ ಕರೆ ಮಾಡಿದ ಅಕ್ಷಯ್ ಕಲ್ಲೇಗ ಚಿಕಿತ್ಸಾ ವೆಚ್ಚ 2,000 ರೂಪಾಯಿ ನೀಡುವಂತೆ ತಿಳಿಸಿದ್ದರು. ಅದಕ್ಕೆ ಶಿವಪ್ರಸಾದ್ ನಿರಾಕರಿಸಿದ್ದು ಕೇಸ್ ಮಾಡುವಂತೆ ಹೇಳಿದ್ದರು. ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಕೇಸ್ ಯಾಕೆ, ಚಿಕಿತ್ಸಾ ವೆಚ್ಚ ನೀಡಿ ಬಗೆಹರಿಸಿಕೊಳ್ಳಿ ಎಂದು ಅಕ್ಷಯ್ ಶಿವಪ್ರಸಾದ್ ಅವರಿಗೆ ತಿಳಿಸಿದ್ದು, ಅದಕ್ಕೂ ಶಿವಪ್ರಸಾದ್ ಒಪ್ಪಿಕೊಂಡಿರಲಿಲ್ಲ. ಅವರು ಅಪಘಾತದ ವಿಚಾರವನ್ನು ತಮ್ಮ ಸ್ನೇಹಿತ ಖಾಸಗಿ ಬಸ್ನ ಚಾಲಕ ಚೇತನ್ ಕುಮಾರ್ ಅವರಿಗೆ ತಿಳಿಸಿದರು. ಈ ವೇಳೆ ಅವರು ಕೂಡ ಅಕ್ಷಯ್ ಕಲ್ಲೇಗಗೆ ಕರೆ ಮಾಡಿ ದುಡ್ಡು ಕೊಡುವುದು ಬೇಡ, ಕೇಸ್ ಮಾಡಲಿ ಎಂದೇ ಹೇಳಿದರು. ಈ ಸಂದರ್ಭ ಅಕ್ಷಯ್ ಅವರು ರಾತ್ರಿ ವೇಳೆ ಫೋನ್ನಲ್ಲಿ ಮಾತನಾಡುವುದಕ್ಕಿಂತ ದಮ್ ಇದ್ದರೆ ಕಲ್ಲೇಗಕ್ಕೆ ಬಂದು ಮಾತನಾಡಿ ಎಂದಿದ್ರು. ಇದರಿಂದ ಆಕ್ರೋಶಗೊಂಡ ಚೇತನ್ ಕುಮಾರ್ ಯಾನೆ ಚೇತು ತನ್ನ ಸ್ನೇಹಿತ ಅಕ್ಷಯ್ ಅವರ ಸ್ನೇಹಿತನೂ ಆಗಿರುವ ಪಡೀಲ್ನಲ್ಲಿ ಸೆಕೆಂಡ್ ಹ್ಯಾಂಡ್ ಕಾರುಗಳ ಮಾರಾಟ ವ್ಯವಹಾರ ಮಾಡ್ತಾ ಇರುವ ಮನೀಶ್ ಪಡೀಲ್, ಎಲೆಕ್ಟ್ರಿಷಿಯನ್ ಆಗಿರುವ ಮಂಜುನಾಥ್ ಯಾನೆ ಹರಿ ಮತ್ತು ಕಾಂಗ್ರೆಸ್ ಮುಖಂಡ ಕೇಶವ ಪಡೀಲ್ ಅವರನ್ನು ಸೇರಿಸಿಕೊಂಡು ಕಲ್ಲೇಗಕ್ಕೆ ಬಂದರು. ಈ ಸಂದರ್ಭದಲ್ಲಿ ಅಕ್ಷಯ್ ಕಲ್ಲೇಗರವರು ಸ್ನೇಹಿತ ವಿಖ್ಯಾತ್ ಮತ್ತು ಅಲ್ತಾಫ್ ಅವರೊಂದಿಗೆ ರಾತ್ರಿ ವೇಳೆ ಮಾಮೂಲಿ ಸೇರುವ ನೆಹರು ನಗರ ಕಾಲೇಜಿಗೆ ಹೋಗುವ ರಸ್ತೆ ಬದಿಯ ATM ಅಲ್ಲಿಗೆ ಬಂದ ಚೇತನ್ ಕುಮಾರ್ ಯಾನೆ ಚೇತು ಬೈಕ್ ಅಪಘಾತ ವಿಚಾರದಲ್ಲಿ ಅಕ್ಷಯ್ ಅವರೊಂದಿಗೆ ತಗಾದೆ ಎತ್ತಿ ಮಾತನಾಡ್ತಾ ಇದ್ದಾಗ ಅವರೊಳಗೆ ವಾಗ್ವಾದ ನಡೆದು
ಪರಸ್ಪರ ಹೊಡೆದಾಟ ನಡೆದಿತ್ತು. ಸ್ನೇಹಿತರಾಗಿದ್ದ ಅಕ್ಷಯ್ ಮತ್ತು ಮನೀಶ್ ನಡುವೆಯೂ ಚರ್ಚೆ ಚಕಮಕಿ ನಡೆದಿತ್ತು. ಈ ವೇಳೆ ಚೇತನ್ ಕುಮಾರ್ ಯಾನೆ ಚೇತು ಅವರು ತಾವು ಬಂದಿದ್ದ ಕಾರಿನೊಳಗಿನಿಂದ ತಲವಾರು ತೆಗೆದು ಅಕ್ಷಯ್ ಕಲ್ಲೇಗ ಅವರಿಗೆ ಬೀಸಿದರು. ಈ ವೇಳೆ ಅಕ್ಷಯ್ ಜೊತೆಗಿದ್ದ ವಿಖ್ಯಾತ್ ಅಡ್ಡ ಬಂದಾಗ ಅವರಿಗೂ ತಲವಾರಿನ ಪೆಟ್ಟು ಸಿಕ್ಕಿದಾಗ ಅವರು ಮತ್ತು ಜೊತೆಗಿದ್ದ ಅಲ್ತಾಫ್ ಅಲ್ಲಿಂದ ಓಡಿ ತಪ್ಪಿಸಿಕೊಂಡಿದ್ರು. ಅಕ್ಷಯ್ ಕಲ್ಲೇಗ ಜೊತೆಗಿದ್ದ ವಿಖ್ಯಾತ್ ಮತ್ತು ಅಲ್ತಾಫ್ ತಲವಾರು ದಾಳಿ ಸಂದರ್ಭ ಓಡಿ ಪರಾರಿಯಾದ ಬಳಿಕ ಅಕ್ಷಯ್ ಅವರು ಅಲ್ಲಿಂದ ಓಡಿ ತಪ್ಪಿಸಿಕೊಳ್ಳಲೆಂದು ತನ್ನ ಬೈಕ್ನಲ್ಲಿ ಹತ್ತಿದಾಗ ಅಲ್ಲೇ ಇದ್ದ ಮಂಜುನಾಥ್ ಯಾನೆ ಹರಿ ಬೈಕ್ನ ಕೀಯನ್ನು ಎಳೆದೊಯ್ದು ಬಿಸಾಡಿದಾಗ ಅಕ್ಷಯ್ ಅವರು ಓಡಿ ತಪ್ಪಿಸಲು ಯತ್ನಿಸ್ತಾ ಇದ್ದಂತೆ ಚೇತನ್ ಕುಮಾರ್ ಯಾನೆ ಚೇತು ಬೀಸಿದ ತಲವಾರು ಬೈಕಿಗೆ ತಾಗಿ ತುಂಡಾಗಿತ್ತು. ಈ ವೇಳೆ ಮನೀಶ್ ತನ್ನಲ್ಲಿದ್ದ ತಲವಾರಿನಿಂದ ಅಕ್ಷಯ್ ಅವರಿಗೆ ಕಡಿದರು ಎನ್ನಲಾಗಿದೆ. ಅಲ್ಲಿಂದ ಓಡಿದ ಅಕ್ಷಯ್ ಕಲ್ಲೇಗ ಪಕ್ಕದಲ್ಲೇ ಇರುವ ರಿಕ್ಷಾ ಪಾರ್ಕ್ ಬಳಿ ಬಂದು ಅಲ್ಲಿಂದ ರಸ್ತೆ ದಾಟಿ ಪಕ್ಕದಲ್ಲಿರುವ ಮಾಸ್ಟರ್ ಪ್ಲಾನರಿ ಸಂಸ್ಥೆಯವರ ಖಾಲಿ ಜಾಗದಲ್ಲಿ ಬಿದ್ದಿರುವ ತರೆಗೆಲೆ ರಾಶಿ ಇರುವಲ್ಲಿಗೆ ಬಂದಾಗ ಅಟ್ಟಾಡಿಸಿಕೊಂಡು ಅಲ್ಲಿಗೂ ಬಂದಿದ್ದ ಹಂತಕರು ತಲವಾರಿನಿಂದ ಮುಖ ಕೈಕಾಲುಗಳಿಗೆ ಹಲ್ಲೆ ನಡೆಸಿ ಅಕ್ಷಯ್ ಕಲ್ಲೇಗ ಅವರ ಕೊಲೆ ಮಾಡಿದ್ದಾರೆ ಎಂದು ಹೇಳಲಾಗಿದೆ. ಆರೋಪಿಗಳು ಸುಮಾರು 50ಕ್ಕೂ ಹೆಚ್ಚು ಬಾರಿ ಅಕ್ಷಯ್ ಅವರಿಗೆ ತಲವಾರಿನಿಂದ ಹಲ್ಲೆ ನಡೆಸಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಸ್ಥಳದಲ್ಲಿ ರಕ್ತದ ಕೋಡಿ ಹರಿದಿದ್ದು ಯಾರೋ ಮಾಡಿದ ಅಪಘಾತದಲ್ಲಿ ಯಾರಿಗೋ ದುಡ್ಡು ಕೊಡಿಸಲು ಹೋಗಿ ಸ್ನೇಹಿತರಾಗಿದ್ದವರೇ ವೈರಿಗಳಾಗಿ ಹೊಡೆದಾಡಿಕೊಂಡು ಅಕ್ಷಯ್ ಕಲ್ಲೇಗ ಹತ್ಯೆಯಾಗಿರುವುದು ಮಾತ್ರ ವಿಪರ್ಯಾಸ. ಇನ್ನು ಘಟನೆಯ ಮಾಹಿತಿ ತಿಳಿತಾ ಇದ್ದಂತೆ ಘಟನಾ ಸ್ಥಳಕ್ಕೆ ಮಂಗಳೂರಿನ ವಿಧಿವಿಜ್ಞಾನ ಪ್ರಯೋಗಾಲಯದ ತಜ್ಞರು ಪೊಲೀಸ್ ಸಿಬ್ಬಂದಿ ದೌಡಾಯಿಸಿ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಗೆ ರವಾನಿಸಿದರು. ಪ್ರಕರಣದ ಕೂಲಂಕುಷ ಅಧ್ಯಯನ ನಡೆಸಿದ್ದು ಕೊಲೆಗೆ ಸಂಬಂಧಿಸಿದಂತೆ ಚಿಕ್ಕಮುಡ್ನೂರು ಗ್ರಾಮದ ನಿವಾಸಿ ವಿಖ್ಯಾತ್ ಬಿ ಎಂಬವರ ದೂರಿನಂತೆ ಪುತ್ತೂರು ನಗರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನವೆಂಬರ್ 6ರಂದು ರಾತ್ರಿ ಅಕ್ಷಯ ಕಲ್ಲೇಗ ಮತ್ತು ಪ್ರಕರಣದ ಆರೋಪಿಗಳಾದ ಮನೀಶ್ ಚೇತನ್ ಎಂಬವರೊಂದಿಗೆ ದೂರವಾಣಿ ಕರೆಯ ಮೂಲಕ ಮಾತಿನ ಚಕಮಕಿಯಾಗಿತ್ತು. ಅದು ಮುಂದುವರಿದಂತೆ ಸ್ವಲ್ಪ ಸಮಯದ ಬಳಿಕ ನಾನು ಮತ್ತು ಗೆಳೆಯ ಅಕ್ಷಯ್ ಕಲ್ಲೇಗ ನೆಹರು ನಗರದ ಬಳಿ ಇರುವ ATM ಪಕ್ಕದಲ್ಲಿ ನಿಂತುಕೊಂಡಿದ್ದಾಗ ಕಾರಿನಲ್ಲಿ ಬಂದ ಆರೋಪಿಗಳಾದ ಚೇತನ್, ಮನೀಶ್, ಮಂಜಾ ಮತ್ತು ಕೇಶವ ಎಂಬವರು ಅಕ್ಷಯ್ ಕಲ್ಲೇಗರೊಂದಿಗೆ ದೂರವಾಣಿ ಕರೆಯ ಮೂಲಕ ನಡೆದಿದ್ದ ಮಾತಿನ ಚಕಮಕಿಯ ವಿಚಾರದಲ್ಲಿ ತಕರಾರು ತೆಗೆದು ಅವಾಚ್ಯವಾಗಿ ಬೈದು ತಾವುಗಳು ತಂದಿದ್ದ ತಲವಾರಿನಿಂದ ಹಲ್ಲೆ ನಡೆಸಿದ್ರು. ಈ ವೇಳೆ ನಾನು ಓಡಿ ತಪ್ಪಿಸಿಕೊಂಡಿದ್ದು ಅಕ್ಷಯ್ ಕಲ್ಲೇಗ ಅವರನ್ನು ಆರೋಪಿಗಳಾದ ಚೇತನ್, ಮನೀಶ್, ಮಂಜಾ ಮತ್ತು ಕೇಶವ ಸೇರಿಕೊಂಡು ತಲವಾರಿನಿಂದ ಕಡಿದು ಕೊಲೆ ಮಾಡಿ ಹೋಗಿರುತ್ತಾರೆ ಎಂದು ವಿಖ್ಯಾತ್ ಅವರು ನೀಡಿದ್ದ ದೂರಿನಲ್ಲಿ ತಿಳಿಸಿದ್ದಾರೆ. ಪೊಲೀಸರು ಕಲಂ 341, 504, 506, 307, 302 ಜೊತೆಗೆ 34 IPC ಅಂತೆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಘಟನೆ ನಡೀತಾ ಇದ್ದಂತೆ ಇಬ್ಬರು ಆರೋಪಿಗಳಾದ ದಾರಂದಕುಕ್ಕು ನಿವಾಸಿ ಮನೀಶ್ ಮತ್ತು ಖಾಸಗಿ ಬಸ್ ಚಾಲಕ ಬನ್ನೂರು ಕೃಷ್ಣಾನಗರದ ನಿವಾಸಿ ಚೇತನ್ ಪೊಲೀಸ್ ಠಾಣೆಯಲ್ಲಿ ಶರಣಾಗಿದ್ದರು. ಅವರನ್ನು ವಿಚಾರಣೆಗೊಳಪಡಿಸಿದ ಪೊಲೀಸರು ಕೃತ್ಯದಲ್ಲಿ ಇನ್ನಿಬ್ಬರು ಭಾಗಿಯಾಗಿರುವ ಮಾಹಿತಿಯನ್ನು ಪಡೆದುಕೊಂಡು ಇನ್ನಿಬ್ಬರು ಆರೋಪಿಗಳಾದ ಮಂಜುನಾಥ್ ಯಾನೆ ಹರಿ ಮತ್ತು ಕೇಶವ ಪಡೀಲ್ ಎಂಬವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಕ್ಷಯ್ ಕೊಲೆ ಆರೋಪಿಗಳನ್ನು ಪುತ್ತೂರು ನಗರ ಪೊಲೀಸ್ ಠಾಣೆಯ ಪೊಲೀಸರು ಅಕ್ಷಯ್ ಕೊಲೆಯಾಗಿ ಬಿದ್ದಿದ್ದ ಸ್ಥಳಕ್ಕೆ ನವೆಂಬರ್ 7ರಂದು ಸಂಜೆ ಕರೆತಂದು ಮಹಜರು ಮಾಡಿದರು. ನವೆಂಬರ್ 8ರಂದು ನ್ಯಾಯಾಲಯಕ್ಕೆ ಕೂಡ ಹಾಜರುಪಡಿಸಿದ್ದು ನ್ಯಾಯಾಲಯ ನವೆಂಬರ್ 22ರವರೆಗೆ ನ್ಯಾಯಾಂಗ ಬಂಧನ ವಿಧಿಸಿದೆ. ಇನ್ನು ಅಕ್ಷಯ್ ಕಲ್ಲೇಗರ ಮರಣೋತ್ತರ ಪರೀಕ್ಷೆಯು ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ನಡೆದಿದ್ದು ಕಬಕ ಜಂಕ್ಷನ್ನಿಂದ ನೆಹರು ನಗರ ಸಮೀಪದ ಶೇವಿರೆಯಲ್ಲಿರುವ ಅಕ್ಷಯ್ ಮನೆಯವರೆಗೆ ಮೃತದೇಹದ ಶವಯಾತ್ರೆ ನಡೆಸಲು ಅಕ್ಷಯ್ ಕಲ್ಲೇಗರ ಆಪ್ತರು ಸ್ನೇಹಿತರು ನಿರ್ಧರಿಸಿದ್ರು. ಅದಕ್ಕಾಗಿ ವಿಶೇಷ ಆಂಬ್ಯುಲೆನ್ಸ್ ವಾಹನದ ವ್ಯವಸ್ಥೆಯೊಂದನ್ನು ಮಾಡಿಕೊಂಡು ಅಕ್ಷಯ್ ಮೃತದೇಹವನ್ನು ಹೊತ್ತಿದ್ದ ಆಂಬ್ಯುಲೆನ್ಸ್ ಬರುವಿಕೆಗಾಗಿ ಕಾಯ್ತಾ ಇದ್ರು. ಆದರೆ ಶವಯಾತ್ರೆಗೆ ಪೊಲೀಸರು ಅವಕಾಶವನ್ನು ನಿರಾಕರಿಸಿದ್ದು ಮೃತದೇಹವನ್ನು ಹೊತ್ತಿದ್ದ ಆಂಬ್ಯುಲೆನ್ಸ್ ನೇರವಾಗಿ ಅಕ್ಷಯ್ ಮನೆಗೆ ಸಾಗಿತು. ಇದು ಅಕ್ಷಯ್ ಆಪ್ತರ ಆಕ್ರೋಶಕ್ಕೂ ಕಾರಣವಾಯಿತು. ಈ ವೇಳೆ ಅಕ್ಷಯ್ ಆಪ್ತರು ಮತ್ತು ಪೊಲೀಸರ ನಡುವೆ ಕಬಕ ಜಂಕ್ಷನ್ನಲ್ಲಿ ವಾಗ್ವಾದವೂ ನಡೆಯಿತು.
ಇನ್ನು ಮೃತ ಅಕ್ಷಯ್ ಮನೆಗೆ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ, ಮಾಜಿ ಶಾಸಕ ಸಂಜೀವ ಮಠಂದೂರು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಆಪ್ತರು, ಹಿತೈಷಿಗಳು ಆಗಮಿಸಿ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದರು. ಈ ವೇಳೆ ಅಕ್ಷಯ್ ಕಲ್ಲೇಗರ ಹೆತ್ತವರು, ಸಹೋದರರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಎಲ್ಲ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಿದ ಬಳಿಕ ಮನೆಯ ಸಮೀಪದಲ್ಲೇ ಅಕ್ಷಯ್ ಕಲ್ಲೇಗರ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ನಾವು ಯಾವುದೋ ಪುತ್ತೂರಿನ ಜನ ಇದನ್ನು ನಿರೀಕ್ಷೆ ಮಾಡದಂಥ ಒಂದು ವಿಚಾರಗಳು. ಆ 4 ಜನ ಕೊಲೆ ಮಾಡಿದವರು ಯಾರಿದ್ದಾರೆ ಈಗಲೇ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ. ಅವರಿಗೆ ಕಾನೂನು ಪ್ರಕಾರ ಯಾವ ರೀತಿಯ ಶಿಕ್ಷೆಗಳಾಗಬೇಕು ಅದು ಆಗಬೇಕು. ಪುತ್ತೂರಿನ ಜನತೆ ಏನು ಭಯಪಡುವಂಥ ಅಗತ್ಯಗಳು ಏನಿಲ್ಲ. ಸೊ ಜನಗಳು ಏನು ಆತಂಕ ಪಡುವಂಥ ವಿಚಾರಗಳಿಲ್ಲ. ಲಾ ಆ್ಯಂಡ್ ಆರ್ಡ್ರು ಏನು ತೊಂದರೆಗಳಿಲ್ಲ. ಪೊಲೀಸು SP ಅವ್ರ ಹತ್ರನೂ ಮಾತಾಡಿದ್ದೀನಿ, DSP ಅವ್ರ ಹತ್ರನೂ ಮಾತಾಡಿದ್ದೀನಿ. ಆ 4 ಜನನೂ ಅರೆಸ್ಟ್ ಆಗುವಂಥದ್ದಾಗಿದೆ. ಕಾನೂನಿನಲ್ಲಿ ನಮ್ಮ ದೇಶದ ಕಾನೂನು ಸ್ವಲ್ಪ ಇನ್ನೂ ಬದಲಾವಣೆ ಬರುವ ಅವಶ್ಯಕತೆ ಇದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಈ ಹತ್ಯೆಯ ಹಿಂದೆ ಏನೇನು ಶಕ್ತಿಗಳಿದೆಯೋ, ಯಾರ್ಯಾರಿದ್ದಾರೋ ಇದನ್ನು ಪತ್ತೆ ಹಚ್ಚುವಂಥ ಕೆಲಸ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ತಕ್ಷಣಕ್ಕೆ ಮಾಡಬೇಕು. ಅದರ ಜೊತೆಯಲ್ಲಿ ಸರ್ಕಾರ ಇವತ್ತು ಅಕ್ಷಯ್ನ ಕುಟುಂಬಕ್ಕೆ 1 ಕೋಟಿ ಪರಿಹಾರವನ್ನು ಕೊಡಬೇಕು. ಯಾಕಂದರೆ ಆ ಕುಟುಂಬ ಇವತ್ತು ನಿರ್ಗತಿಕವಾಗಿದೆ. ಮುಂದಿನ ದಿನಗಳಲ್ಲಿ ತನ್ನ ಕುಟುಂಬದ ಆ ತಂದೆ ತಾಯಿ, ತನ್ನ ಸಹೋದರರ ಏನು ಪಾಲನೆ ಪೋಷಣೆ ಮಾಡಬೇಕಾದಂಥ ಆ ಯುವಕ ಇವತ್ತಿಲ್ಲ. ಅದರ ಜೊತೆಯಲ್ಲಿ ಒಬ್ಬ ಕಲಾವಿದ, ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸ ಪ್ರಸಿದ್ಧವಾದಂಥ ಹುಲಿ ವೇಷ, ಹುಲಿ ಕುಣಿತಕ್ಕೆ ತನ್ನದೇ ಆದಂಥ ಒಂದು ಛಾಪನ್ನು ಪುತ್ತೂರಿನಲ್ಲಿ ಕೊಟ್ಟಂಥ ಯುವಕ. ಅದಕ್ಕಾಗಿ ಸರ್ಕಾರ ಈ ಒಂದು ಅಕ್ಷಯ್ನ ಕೊಲೆಯನ್ನು ಗಂಭೀರವಾಗಿ ಸ್ವೀಕಾರ ಮಾಡಬೇಕು. ತಕ್ಷಣ ಆ ಒಂದು ಯಾರ್ಯಾರು ಕೊಲೆಗಡುಕರಿದ್ದಾರೋ ಅವರನ್ನು ಪತ್ತೆ ಹಚ್ಚಿ ಅವರಿಗೆ ಕಾನೂನಡಿಯಲ್ಲಿ ಸೂಕ್ತ ಶಿಕ್ಷೆಯನ್ನು ಕೊಡಬೇಕು. ಮತ್ತು ಇದರ ಹಿನ್ನೆಲೆ ಏನು ಅಂತೇಳಿ ತನಿಖೆ ಮಾಡಬೇಕು. 1 ಕೋಟಿ ಪರಿಹಾರವನ್ನು ಕೊಡಬೇಕು. ನಮಗೆ ಅದು ಗೊತ್ತಿಲ್ಲ ವಿಷಯ. ಯೂಟ್ಯೂಬಲ್ಲಿ ಎಲ್ಲ ಬಂದಿತ್ತು, ಫೇಮಸ್ ಕೂಡ ಆಗಿದೆ. ಫೇಮಸ್ ಆಗಿದೆ. ಕೊಲೆಗಡೆ ಇದರ ಸ್ವಲ್ಪ ಫೇಮಸ್ ಮಾಡಿದ್ದಾರೆ. ಸರ್ ನಮ್ಮ ಹತ್ರ ಎಲ್ಲ ಭಾಳ ಬಂದ ನಿಮ್ಮ ಹತ್ರ ಮಾವ ಅಂತೇಳಿ ನಾನು ಈಗ ಸಗರಿ ಬೇರೆ ಇಲ್ಲಿ ಕಿಲ್ಲೆ ಮೈದಾನದಲ್ಲಿ ಏನಾದರೂ ಆಗಿತ್ತು ಆ ಟೈಮಲ್ಲಿ ನಾನು ಉಳಿಯೋ ಸಾಕಲ್ಲ ನನಗೆ ಆಗಿದ್ದಂತೆ ನನಗೆ ಕರೆಕ್ಟ್ ನನಗೆ ಗೊತ್ತಿಲ್ಲ, ಅದರ ಡೀಟೇಲ್ ಗೊತ್ತಿಲ್ಲ, ಯಾರು ನನ್ನ ಹತ್ರ ಏನಿಲ್ಲ. ಮತ್ತು ನಾನು ಹೊರಗೆ ಹೋಗಲಿಲ್ಲ, ಮೊನ್ನಿಂದ ನಾನು ರೆಸ್ಟಲ್ಲಿದ್ದೇನಲ್ಲ, ನನಗೆ ಗೊತ್ತಿಲ್ಲ. ವಿಷಯ ಗೊತ್ತು, ಸ್ವಲ್ಪ ಮಂಡ್ಯ ಡಿಸೈಡ್ ಇದ್ದ ಅಂತ ರೇಸ್ ಆಗಿದೆ ಅಂತೇಳಿ. ಅದು ನಮಗೆ ಅದು ಕಂಪ್ಲೀಟ್ ವಿಷಯ ಗೊತ್ತಿಲ್ಲ. ಬೆದರಿಕೆ ಇರುವ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ನನಗೆ ಗೊತ್ತಿಲ್ಲ. ಪಿಲಿರಂಗ್ ಸೀಸನ್ 2 ಮತ್ತು ಪಿಲಿಗೊಬ್ಬು 2ರಲ್ಲಿಯೂ ಪ್ರಶಸ್ತಿ ಪಡೆದ ಸಂಭ್ರಮದಲ್ಲಿದ್ದ ಅಕ್ಷಯ್ ಅವರು ಕೆಲ ದಿನಗಳ ಹಿಂದೆ ದೆಹಲಿಯ ಪ್ರವಾಸವನ್ನು ಕೈಗೊಂಡಿದ್ದರು. ನವೆಂಬರ್ 5ರಂದು ದೆಹಲಿಯಿಂದ ಹಿಂದಿರುಗಿದ್ದ ಇವರು ಮುಂದೆ ಜೀವನೋಪಾಯಕ್ಕೆ ಹಿಟಾಚಿ ಖರೀದಿಸಿ ಕೆಲಸ ಮಾಡಿಸುವ ಕುರಿತು ಸ್ನೇಹಿತರೊಂದಿಗೆ ಚರ್ಚೆಯನ್ನು ನಡೆಸಿದರು. ಮಾತ್ರವಲ್ಲದೆ ಹಿಟಾಚಿ ಖರೀದಿ ಕುರಿತು ನವೆಂಬರ್ 7ರಂದು ಬ್ಯಾಂಕಿಂಗ್ ವ್ಯವಹಾರ ನಡೆಸಲೆಂದು ಪಾಸ್ಪೋರ್ಟ್ ಅಳತೆಯ ತನ್ನ ಭಾವಚಿತ್ರವನ್ನು ರೆಡಿ ಮಾಡಿಸಿಟ್ಟುಕೊಂಡಿದ್ದರು. ಆದರೆ ವಿಧಿಯಾಟವೇ ಬೇರೆಯಾಗಿದ್ದು ಅಕ್ಷಯ್ ಕಲ್ಲೇಗ ತನ್ನ ಆಪ್ತರಾಗಿದ್ದವರಿಂದಲೇ ಬರ್ಬರವಾಗಿ ಹತ್ಯೆಯಾಗಿದ್ದಾರೆ. ಕೊಲೆಗೈದಿರುವ ಆರೋಪಿಗಳಾದ ಮನೀಶ್, ಮಂಜುನಾಥ್ ಯಾನೆ ಹರಿ ಮತ್ತು ಅಕ್ಷಯ್ ಕಲ್ಲೇಗ ಈ ಹಿಂದೆ ಸ್ನೇಹಿತರಾಗಿದ್ದರು. ಮೊನ್ನೆ ನಡೆದ ಕಲ್ಲೇಗ ಟೈಗರ್ಸ್ ಹುಲಿ ಕುಣಿತ ತಂಡಕ್ಕೆ ಮನೀಶ್ ಅವರು 10,000 ರು ನೀಡಿದ್ದರು. ಈ ರೀತಿಯಾಗಿದ್ದ ಸ್ನೇಹಿತರೊಳಗೆ ಕ್ಷುಲ್ಲಕ ವಿಚಾರದಲ್ಲಿ ಗಲಾಟೆ ನಡೆದು ಕೊಲೆಯಲ್ಲಿ ಅಂತ್ಯವಾಗಿರೋದು ಮಾತ್ರ ದುರಂತವೇ ಸರಿ. ಆರೋಪಿಗಳ ಪೈಕಿ ಮಂಜುನಾಥ್ ಯಾನೆ ಹರಿ ಅವರು ಕಾರ್ಯಕ್ರಮವೊಂದಕ್ಕೆ ಹೋಗ್ತಾ ಇದ್ದವರಾಗಿದ್ದರೆ ಕೇಶವ ಅವರು ಮನೆಯಲ್ಲಿ ಮಲಗಿಕೊಂಡಿದ್ದವರನ್ನು ಏನೋ ಒಂದು ಮಾತುಕತೆ ನಡೆಸಲಿಕ್ಕಿದೆ ಎಂದು ಎಬ್ಬಿಸಿ ಕರೆದುಕೊಂಡು ಹೋಗಿದ್ದರು ಎಂದು ಹೇಳಲಾಗ್ತಾ ಇದೆ. ಕೃತ್ಯ ಎಸಗಿದ ಬಳಿಕ ಮಂಜುನಾಥ್ ಯಾನೆ ಹರಿ ಮಡಿಕೇರಿಗೆ ಪರಾರಿಯಾಗಿದ್ದರು. ತನ್ನ ತಾಯಿಗೆ ಹುಷಾರಿಲ್ಲ ಎಂದು ಹೇಳಿ ಶರತ್ ಎಂಬವರ ಕಾರನ್ನು ತರಿಸಿಕೊಂಡಿದ್ದ ಮಂಜುನಾಥ್ ಯಾನೆ ಹರಿ ಬಳಿಕ ಅದೇ ಕಾರಲ್ಲಿ ಮಡಿಕೇರಿಗೆ ತೆರಳಿದ್ದ ವಿಚಾರ ಪೊಲೀಸರು ರಾತ್ರೋರಾತ್ರಿಯೇ ಅವರನ್ನು ಮಡಿಕೇರಿಯಿಂದ ವಶಕ್ಕೆ ಪಡೆದು ಕರೆತಂದಿದ್ರು. ಶರತ್ ಅವರನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ. ಒಟ್ನಲ್ಲಿ ಪ್ರಕರಣದಲ್ಲಿ ಪಾಲ್ಗೊಂಡ ಎಲ್ಲರನ್ನೂ ಬಂಧಿಸಲಾಗಿದೆ.
ಈ ಮೂಲಕ ಕೊಲೆಗಾರರು ಮತ್ತು ಕೊಲೆಗೆ ಕಾರಣ ಏನೆನ್ನುವುದು ಕಂಡುಬಂದಿದೆ. ಆದರೆ ಕ್ಷುಲ್ಲಕ ವಿಚಾರವೊಂದು ಆಪ್ತರಾಗಿದ್ದವರೇ ವೈರಿಗಳಾಗಿ ಹೊಡೆದಾಡಿಕೊಂಡು ಪ್ರಾಣ ಹಾನಿಯಾಗುವವರೆಗೆ ಮುಂದುವರೆದಿರುವ ವಿಚಾರಕ್ಕೆ ಊರಿಗೆ ಊರೇ ದಿಗ್ಭ್ರಮೆಗೊಂಡಿದೆ. ಬ್ಯೂರೋ ರಿಪೋರ್ಟ್, ಸುದ್ದಿ ನ್ಯೂಸ್, ಪುತ್ತೂರು. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951, 9663814451, 08251 200 551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.